ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಚೇಸ್ ಹೆಂಡತಿ ಆರ್ಯ ಆದಿತ್ಯ ಈ ಎಲ್ಲ ದುರಾಸೆಯ ಹೆಣ್ಮಕ್ಳು ಹೀಗೇನೆ ಇವರಿಂದ ಇದಕ್ಕಿಂತ ಬೇರೆ ಹೆಚ್ಚೇನು ನಿರೀಕ್ಷಿಸಲು ಸಾಧ್ಯ. ಆದಿತ್ಯ ರಾಯ್ಗೆ ಮೋಸ ಮಾಡಿದ ಫಲವನ್ನು ಅವಳು ಅನುಭವಿಸಲೇಬೇಕು. ಆದಿತ್ಯ ರಾಯ್ನ ಡಿಕ್ಷನರಿಯಲ್ಲಿ ಅಪನಂಬಿಕೆಗೆ ಜಾಗನೇ ಇಲ್ಲ. ಇವನ್ ಪಾಲಿಗೆ ಅಪನಂಬಿಕೆ ಅಂದರೆ ಅದು ದ್ವೇಷ, ಮತ್ತು ದ್ವೇಷದ ಪರಿಣಾಮ ಯಾವಾಗಲೂ ಭೀಕರವಾಗಿ ಇರುತ್ತೆ. ಬಾ ಇತ್ತ ಬಾ, ಒಂದು ತುಂಬಾ ಮುಖ್ಯವಾದ ಕೆಲಸವನ್ನು ನಾನು ಮಾಡಿರಲಿಲ್ಲ, ಅದಕ್ಕಾಗಿ ನನಗೆ ನಿಜವಾಗಿಯೂ ಪಶ್ಚಾತ್ತಾಪವಾಗ್ತಿದೆ. ಬಾ, ಇವತ್ತು ಆ ಕೆಲಸವನ್ನು ಪೂರೈಸಿ ದಿನವನ್ನು ಆರಂಭಿಸೋಣ. ಗೌರಿ ತೋಟದಿಂದ ನಿಧಾನವಾಗಿ ನಡ್ಕೊಂಡು ಮನೆಯೊಳಗಡೆ ಬರ್ತಾ ಇದ್ದಂತೆ ದೀಪಿಕಾ ಎದುರಾದ್ಲು. ಮನೆಯ ಮುಖ್ಯ ದ್ವಾರದ ಬಳಿ ಸೂರ್ಯನ ಮೃದುವಾದ ಬೆಳಕು ಬಿದ್ದಿತ್ತು. ಆ ಬೆಳಕಿನಿಗೆ ದೀಪಿಕಾಳ ಮುಖ ಇನ್ನಷ್ಟು ಹೊಳಿತಾ ಇತ್ತು. ಕೆಲಸದವರು ಆಗಲೇ ತಮ್ಮ ತಮ್ಮ ಕೆಲಸಗಳನ್ನು ಆರಂಭಿಸಿದರು. ಅವರೆಲ್ಲರೂ ಸರ್ವೆಂಟ್ ಕ್ವಾರ್ಟರ್ಸ್ನಿಂದ ಎದ್ದು ಬಂದು ಬೆಳಗಿನ ಜವಾಬ್ದಾರಿಯಲ್ಲಿ ಮಗ್ನರಾಗಿದ್ದರು. ಯಾರೋ ಅಡುಗೆ ಮನೆಯಲ್ಲಿ ಯಾರೋ ಕಸ ಗುಡಿಸ್ತಾ ಇದ್ದಾರೆ, ಇನ್ನೊಬ್ಬರು ಬಟ್ಟೆಗಳನ್ನು ಬಿಸಿಲಿಗೆ ಹಾಕ್ತಿದ್ರು. ಆದರೆ ಮನೆಯ ಈ ಕೆಲಸದ ಗದ್ದಲದ ನಡುವೆಯೂ ಕೂಡ ದೀಪಿಕಾ ಗೌರಿಯನ್ನು ನೋಡಿ ತನ್ನ ಎಂದಿನ ನಿರುತ್ಸಾಹದ ಸೌಜನ್ಯದಿಂದಾನೇ ಕೇಳಿದ್ಲು, ಇಷ್ಟು ಬೆಳಗ್ಗೆ ಎಲ್ಲಿ ಹೋಗಿದ್ದೆ ಗೌರಿ? ಗೌರಿ ಲಘುವಾಗಿ ನಗ್ತಾ ಉತ್ತರಿಸಿದ್ಲು, ತೋಟದಲ್ಲಿ ಅಡ್ಡಾಡ್ತಾ ಇದ್ದೆ ಅಕ್ಕ, ಸ್ವಲ್ಪ ಹೊತ್ತು ಒಬ್ಬಳೇ ಇರಲು ಇಷ್ಟ ಆಯಿತು. ದೀಪಿಕಾ ತಲೆಯನ್ನು ಅಲ್ಲಾಡಿಸಿ ಹೇಳಿದ್ಲು, ಒಳ್ಳೆಯದು ಮಾಡಿದೆ. ಬೆಳಗ್ಗೆ ಪ್ರಕೃತಿಯ ಜೊತೆ ಸ್ವಲ್ಪ ಸಮಯ ಕಳೆಯೋದು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನಡಿ, ನಿನಗೊಂದು ಜಾಗ ತೋರಿಸ್ತೀನಿ. ಹೀಗೆ ಹೇಳ್ತಾ ದೀಪಿಕಾ ಗೌರಿಯ ಕೈ ಹಿಡಿದು ಮನೆಯ 3ನೇ ಮಹಡಿಯ ಕಡೆಗೆ ಕರೆದೋದ್ಲು. ಮೆಟ್ಟಿಲುಗಳು ಸಾಕಷ್ಟು ಅಗಲವಾಗಿದ್ವು. ಗೋಡೆಗಳ ಪಕ್ಕದಲ್ಲಿ ದೊಡ್ಡ ದೊಡ್ಡ ಪೇಂಟಿಂಗ್ಗಳು ಮತ್ತು ಮಣ್ಣಿನ ಹೂಕುಂಡಗಳಲ್ಲಿ ಕೃತಕ ಹೂಗಳಿದ್ವು. ಮನೆಯ ಸೌಂದರ್ಯದಲ್ಲಿ ಎಷ್ಟು ಮತ್ಸರ ಮತ್ತು ಅಭಿರುಚಿ ಅಡಗಿದೆ ಅನ್ನೋದು ಸುಲಭವಾಗಿ ತಿಳಿಯುತ್ತಾ ಇತ್ತು. ಗೌರಿ ಮೌನವಾಗಿ ದೀಪಿಕಾಳ ಹಿಂದೆ ನಡೆದು ಹೋಗ್ತಾ ಇದ್ಲು. ಹಾಗೆ ಮಾತನಾಡ್ತಾ ಅವರು 3ನೇ ಮಹಡಿ ಮೂಲೆಯಲ್ಲಿದ್ದ ಒಂದು ಕೋಣೆಯ ಮುಂದೆ ಬಂದು ನಿಂತರು. ಕೋಣೆಯ ಬಾಗಿಲು ಮುಚ್ಚಿತ್ತು. ಬಾಗಿಲಿನ ಹೊರಗಡೆ ನಿಂತಾಗಲೇ ಗೌರಿಯ ಮೂಗಿಗೆ ಒಂದು ಮಧುರವಾದ ಪರಿಮಳ ಬಡಿಯಿತು. ಅದು ಚಂದನ ಮತ್ತು ರಜನೀಗಂಧ ಹೂವಿನ ಮಿಶ್ರಣದ ವಿಶೇಷ ಸುಗಂಧದಂತೆ ಇತ್ತು. ಬಾಗಿಲ ತೆರೆದು ನಂತರ ಗೌರಿ ಮುಂದಿನ ದೃಶ್ಯವನ್ನು ನೋಡಿ ಸಂಪೂರ್ಣವಾಗಿ ಅಚ್ಚರಿಗೊಂಡ್ಳು. ಅದು ಬಿಳಿ ಬಣ್ಣದ ಗೋಡೆಗಳಿಂದ ಕೂಡಿದೆ ಕೋಣೆ. ಆದರೆ ಮನೆಯ ಉಳಿದ ಕೋಣೆಗಳಿಗೆ ಹೋಲಿಸಿದರೆ ಈ ಕೋಣೆ ತುಂಬಾ ದೊಡ್ಡದಾಗಿತ್ತು. ಅವಳ ಊಹೆ ನಿಜವಾಗಿತ್ತು. ಆ ಸುಗಂಧ ಈ ಕೋಣೆಯಿಂದಲೇ ಬರ್ತಾಯಿತ್ತು. ಕೋಣೆಯ ಒಳಗಡೆ ಪ್ರವೇಶಿಸಿದ ನಂತರ ಸುಗಂಧವು ಇನ್ನೂ ಗಾಢವಾಗಿ ಅನುಭವಕ್ಕೆ ಬರ್ತಾಯಿತ್ತು. ಮತ್ತು ಆ ಕೋಣೆಯ ಅತ್ಯಂತ ಆಕರ್ಷಣೀಯ ವಸ್ತು ಅಂದರೆ ಅದು ಇಡೀ ಗೋಡೆಯನ್ನು ಆವರಿಸಿಕೊಂಡಿದ್ದ ಒಬ್ಬ ಮಹಿಳೆಯ ಭಾವಚಿತ್ರ. ಆ ಚಿತ್ರವು ಎಷ್ಟು ಜೀವಂತವಾಗೂ ಇತ್ತು ಅಂದರೆ ಚಿತ್ರದೊಳಗಿನ ಮನುಷ್ಯರು ಬದುಕಿದ್ದು ತಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಚಿತ್ರದಲ್ಲಿರುವ ಮಹಿಳೆ ಕೆಂಪು ಅಂಚಿನ ಬಿಳಿ ಸೀರೆಯನ್ನು ಉಟ್ಟಿದ್ರು. ಅವರ ಬಿಳಿಯಾದ ಸಮನಾದ ಹಲ್ಗಳು ಸುಂದರವಾಗಿ ಜೋಡಿಸಲ್ಪಟ್ಟಿದ್ವು. ಇದರಿಂದ ಅವರ ನಗು ಎದ್ದು ಕಾಣ್ತಾ ಇತ್ತು. ಚೂಪಾದ ಮೂಗು, ಆಳವಾದ 2 ಕಣ್ಗಳು, ತೆಳುವಾದ ಗುಲಾಬಿ ಬಣ್ಣದ ತುಟಿಗಳು ಮತ್ತು ಬೆಳ್ಳಗಿನ ಮುಖದ ಲಕ್ಷಣಗಳು ಅವರ ಸೌಂದರ್ಯವನ್ನು ಸ್ಪಷ್ಟವಾಗಿ ವಿವರಿಸ್ತಾ ಇದ್ವು. ಹೆಗಲ ಒಂದು ಬದಿಯಿಂದ ಕಪ್ಪಾದ ಕೂದಲಿನ ರಾಶಿ ಜಲಪಾತದಂತೆ ಇಳಿದಿತ್ತು. ಚಿನ್ನದ ಆಭರಣಗಳಿಂದ ಅವರು ಅಲಂಕೃತಗೊಂಡಿದ್ದರು. ಎಂತಹ ಅಪರೂಪದ ಸುಂದರಿಯವರು! ಅವರ ಸೌಂದರ್ಯವನ್ನು ಕೂಲಂಕುಷವಾಗಿ ವಿವರಿಸಬೇಕಂದ್ರೆ ಕವಿನೇ ಆಗಬೇಕು. ಗೌರಿ ಆ ಚಿತ್ರವನ್ನು ಬಾಯಿ ಬಿಟ್ಟು ನೋಡ್ತಾ ಇದ್ಲು. ನನ್ನ ತಾಯಿ ಅನ್ನಪೂರ್ಣ ರಾಯ್ ತನಗೆ 12 ವರ್ಷ ಮತ್ತು ನನ್ನ ತಮ್ಮನಿಗೆ 9 ವರ್ಷ ಇದ್ದಾಗ ನನ್ನ ತಾಯಿ ನಮ್ಮನ್ನು ಬಿಟ್ಟು ಹೋದರು. ಈ ಮಾತನ್ನು ಹೇಳುವಾಗ ಪಾಪ ದೀಪಿಕಾಳ ಧ್ವನಿ ನಡುಗ್ತಾ ಇತ್ತು. ವೇದನೆಯಿಂದ ಅವಳ ಎದೆ ಎಷ್ಟು ಭಾರವಾಗಿದೆ ಅನ್ನೋದು ಅವಳ ಧ್ವನಿಯಿಂದಾನೇ ಸ್ಪಷ್ಟವಾಗಿ ತಿಳಿಯುತ್ತಾ ಇತ್ತು. ಬಹುಶಃ ತಾಯಿ ಬಗ್ಗೆ ಮಾತನಾಡುವಾಗ ಆ 12 ವರ್ಷದ ಕಿಶೋರ ವಯಸ್ಸಿನಲ್ಲಿ ತಾಯಿ ಜೊತೆ ಕಳೆದ ಚಿನ್ನದಂತಹ ಅಮೂಲ್ಯ ಕ್ಷಣಗಳು ಅವಳಿಗೆ ನೆನಪಾಗಿರಬೇಕೇನೋ. ಗೌರಿ ತನ್ನ ಆಶ್ಚರ್ಯವನ್ನು ಬದಿಗೆ ಇಟ್ಟು ದೀಪಿಕಾಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಆದರೆ ಅವಳ ಮನಸ್ಸಿನಲ್ಲೇ ದಿವಂಗತ ಅನ್ನಪೂರ್ಣ ರಾಯ್ ಅವರ ಸೌಂದರ್ಯವನ್ನು ಮತ್ತೊಮ್ಮೆ ಮೆಚ್ಚಿಕೊಳ್ಳದೇ ಇರಲು ಅವಳಿಗೆ ಸಾಧ್ಯ ಆಗಲಿಲ್ಲ. ಎಂತಹ ಅಸಾಧಾರಣ ಸುಂದರಿ ಆ ಮಹಿಳೆ!
ಬಹುಶಃ ಅದಕ್ಕಾಗಿಯೇ ದೀಪಿಕಾ ಅಕ್ಕ ಕೂಡ ಇಷ್ಟು ಸುಂದರವಾಗಿದ್ದಾಳೆ. ಅಮ್ಮ ನೋಡು ಯಾರು ಬಂದಿದ್ದಾರೆ ಅಂತ. ನಿನ್ನ ರಾಜನ ಕೆಂಪು ಕೆಂಪಾದ ಮುದ್ದು ಮುದ್ದಾದ ಹೆಂಡತಿ ಬಂದಿದ್ದಾಳೆ. ನಿನ್ನ ಆಶೀರ್ವಾದ ಪಡೆಯಲು ಅವಳನ್ನು ಹರಸಮ್ಮ. ಅವಳು ನಿನ್ನ ರಾಜನನ್ನು ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವಂತೆ ಆಗಲಿ. ನೀನು ಹೇಳ್ತಿದ್ದೆ ಅಲ್ವಾ, ನಿನ್ನ ರಾಜ ಒಂದಿನ ತನ್ನ ಸಾಮ್ರಾಜ್ಯಕ್ಕೆ ರಾಣಿಯನ್ನು ಕರೆತರ್ತಾನೆ ಅಂತ. ನೋಡು ಅಮ್ಮ, ನಿನ್ನ ರಾಜ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ, ರಾಣಿಯನ್ನು ಕೂಡ ಕರೆತಂದಿದ್ದಾನೆ. ಆದರೆ ನೀನೊಬ್ಬಳು ಮಾತ್ರ ನಮ್ಮ ಜೊತೆ ಇಲ್ವಲ್ಲ ಅಮ್ಮ. ದೀಪಿಕಾ ಕೈ ಮುಗಿದು ಈ ಮಾತುಗಳನ್ನು ಹೇಳ್ತಿದ್ದಾಗ ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇತ್ತು. ತಾಯಿಯ ಅಭಾವದ ನೋವಿನಿಂದ ಅವಳ ಎದೆಯೊಳಗಡೆ ಯಾತನೆಯಾಗ್ತಾ ಇತ್ತು. ಗೌರಿ ಆ ಭಾವಚಿತ್ರದ ಕಡೆಗೆ ನೋಡಿ ಕೈ ಮುಗಿದು ನಮಸ್ಕರಿಸಿದ್ಲು. ಆ ಕ್ಷಣದಲ್ಲಿ ಏನು ಹೇಳಬೇಕು ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ. ಅವಳು ದೀಪಿಕಾಳನ್ನು ಕಂಡು ಕೆಲವು ದಿನಗಳಷ್ಟೇ ಆಗಿತ್ತು. ದೀಪಿಕಾಳೊಂದಿಗೆ ಅವಳಿಗೆ ಅಂತಹ ಆತ್ಮೀಯ ಸಂಬಂಧವೇನು ಇಲ್ಲದಿದ್ದರೂ ದೀಪಿಕಾ ಎಷ್ಟು ಒಳ್ಳೆಯವಳು. ಅವಳ ಮನಸ್ಸಿನ ಭಾವನೆಗಳು ಹಾಗಿತ್ತು. ಒಳ್ಳೆಯ ಮನಸ್ಸಿನವಳು ಅನ್ನೋದು ಅವಳನ್ನು ನೋಡಿದರೆ ತಿಳಿತಾ ಇತ್ತು. ದೀಪಿಕಾಗೆ ಗೌರಿ ಮೇಲೆ ಎಷ್ಟೊಂದು ನಿರೀಕ್ಷೆಗಳು. ಈ ಮಾತುಗಳನ್ನು ಕೇಳಿದ ತಕ್ಷಣ ಗೌರಿಯನ್ನು ಅಪರಾಧಿ ಮನೋಭಾವ ಕಾಡತೊಡಗಿತು. ತಾನು ಎಂತಹ ಆಟಕ್ಕೆ ಇಳಿದಿದ್ದೀನಿ. ಪಾಪ ಬಡತನದ ಕಾರಣದಿಂದ ಇಂದು ತಾನು ಜನರ ಭಾವನೆ ಮತ್ತು ನಂಬಿಕೆಯನ್ನು ತುಳಿತಾ ಇದ್ದೀನಿ. ದೇವರು ಎಂದಾದರೂ ನನ್ನನ್ನು ಕ್ಷಮಿಸ್ತಾನಾ? ಅವಳ ಪರಿಸ್ಥಿತಿ ಅಷ್ಟು ದಾರುಣವಾಗಿದೆ. ಈ ಜಗತ್ತಿನಲ್ಲಿ ಅವಳಿಗೆ ತನ್ನ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆ ತಾಯಿಯೂ ಕೂಡ ಸಾವಿನ ಹಾಸಿಗೆಯಲ್ಲಿದ್ದಾಳೆ. ತಾಯಿಯನ್ನು ಉಳಿಸಲು ಅವಳು ಇಂತಹ ನಾಟಕವನ್ನು ಆಡಬೇಕಾಗಿ ಬಂದಿದೆ. ಈ ನಿರಪರಾಧಿ ಜನರನ್ನು ವಂಚಿಸೋದು ಅವಳ ಉದ್ದೇಶ ಆಗಿರಲಿಲ್ಲ. ಆದರೆ ಏನು ಮಾಡೋದು? ಆದಿತ್ಯ ಅವಳಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಆಗಿದ್ರೂ ಅವನು ತನ್ನವ್ರನ್ನ ಹೀಗೆ ಯಾಕೆ ವಂಚಿಸ್ತಾ ಇದ್ದಾನೆ? ಅವನ ಉದ್ದೇಶ ಆದರೂ ಏನು? ಈ ಮನುಷ್ಯ ನಿಜವಾಗಿಯೂ ಒಳ್ಳೆಯವನ, ಅಥವಾ ಒಳ್ಳೆಯನ ಮನುಷ್ಯ ರೀತಿ ಮುಖವಾಡ ಹಾಕ್ಕೊಂಡಿದ್ದಾನ, ಅಥವಾ ಯಾವುದಾದ್ರೂ ರಾಕ್ಷಸ ರೂಪ ಇವನ ಹಿಂದೆ ಅಡಗಿದೆಯಾ ಅಂತ ಆದಿತ್ಯನನ್ನು ನಂಬಿ ಅವನ ಜೊತೆ ಸೇರಿ ತನ್ನ ಜೀವನವನ್ನೇ ಬಲಿ ಕೊಡಬೇಕಾಗ್ತದೆಯಾ? ಇದನ್ನೆಲ್ಲ ಅವಳು ಆದಿತ್ಯನಿಗೆ ಕೊಡಲು ಬೇರೇನೂ ಇಲ್ಲ. ಅವಳಿಗೆ ಏನನ್ನು ಕೊಡುವ ಶಕ್ತಿಯೂ ಕೂಡ ಇಲ್ಲ. ಗೌರಿ ಆಳವಾದ ಯೋಚನೆಯಲ್ಲಿ ಮಗ್ನಳಾಗಿದ್ಲು. ದೀಪಿಕಾ ಅಷ್ಟರಲ್ಲಿ ಕಣ್ಣೀರು ಒರೆಸ್ಕೊಂಡು ತನ್ನನ್ನು ತಾನು ಸುಧಾರಿಸ್ಕೊಂಡು ತಾಯಿಯ ಚಿತ್ರದ ಕಡೆಗೆ ನೋಡ್ತಾ ಇದ್ಲು. ಅದೇ ಸಮಯದಲ್ಲಿ ಯಾರೋ ವೇಗವಾಗಿ ಬರುವ ಹೆಜ್ಜೆ ಸದ್ದು ಕೇಳಿಸ್ತು. ಯಾರೋ ಬರ್ತಾ ಇದ್ದಾರೆ ಅಂತ ತಿಳಿದು ಅವ್ರ ಬಾಗಿಲ ಕಡೆ ನೋಡಿದ್ರು. ಅದು ಬೇರೆ ಯಾರೂ ಆಗಿರಲಿಲ್ಲ, ಸ್ವತಃ ಆದಿತ್ಯನೇ ಆಗಿದ್ದ. ಅವನು ಔಹಾರಿ ಓಡ್ ಬಂದು ಅಚ್ಚರಿಯ ದೃಷ್ಟಿಯಿಂದ ನೋಡ್ತಾ ನಿಂತಿದ್ದ. ಆದರೆ ಕ್ಷಣಾರ್ಧದಲ್ಲಿ ಅವನ ಮುಖದಲ್ಲಿದ್ದ ಆ ಅಚ್ಚರಿ ಮಾಯವಾಗಿ ಮುಖ ಬಿಗಿಯಾಯಿತು. ಅತಿಯಾದ ಕೋಪದಿಂದ ಅವನ ಹಣೆಯ ನರಗಳು ಉಬ್ಬಿಕೊಂಡಿದ್ವು. ಹೌ ಡೇರ್ ಯು! ನನ್ನ ಅನುಮತಿ ಇಲ್ಲೇ ನನ್ನ ಕಣ್ಣೆದುರಿನಿಂದ ಬೇರೆಡೆ ಹೋಗಲು ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನಾನು ನಿನ್ನನ್ನು ಎಷ್ಟು ಹೊತ್ತಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ ಅಂತ ಕೋಪದಿಂದ ಕುರುಡಾದ ಆದಿತ್ಯ ದಿಕ್ಕು ತೋಚದೆ ಅವಳನ್ನು ಆ ಸ್ಥಿತಿಯಲ್ಲಿ ಗೌರಿಯ ಬಳಿ ನುಗ್ಗಿ ಬಂದು ಅವಳ ಎರಡೂ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ಕಿರ್ಚ್ತಾ ಹೇಳಿದನು. ಅತಿಯಾದ ಕ್ರೋಧದಿಂದ ಅವನ ದೊಡ್ಡ ಕಣ್ಣುಗಳು ಕೆಂಪಾಗಿದ್ವು. ಅಸಹಜವಾಗಿ ಮತ್ತೆ ಮತ್ತೆ ಉಸಿರಾಡ್ತಾ ಇದ್ದ. ಇದರಿಂದ ಅವನ ದೇಹದ ಪ್ರತಿಯೊಂದು ಸ್ನಾಯುಗಳು ಉಬ್ತಾ ಇದ್ವು. ದೀಪಿಕಾ ಮತ್ತು ಗೌರಿ ಇಬ್ಬರಿಗೂ ಆದಿತ್ಯನ ಈ ವರ್ತನೆ ನೋಡಿ ಫುಲ್ ಶಾಕ್ ಆಗಿಬಿಟ್ಟಿದೆ. ಇವನಿಗೇನಾಯಿತು ಈಗ, ಯಾಕೆ ದಿಢೀರಂತ ಅವರು ಯೋಚನೆ ಮಾಡ್ತಿದ್ದಾರೆ. ಆದಿತ್ಯನ ಕಣ್ಣು ಕೆಂಪಗಾಗಿದ್ದು ನೋಡಿದರೆ ಅವರನ್ನೇನು ಅವರಿಗೆ ಮೊದಲೇ ಪರಿಚಯ ಇಲ್ವೇನೋ ಅನ್ನೋ ಹಾಗೆ ಸಿಟ್ಟಲ್ಲಿ ಉರಿತಿದ್ದಾನೆ. ತಮ್ಮ ಪ್ಲೀಸ್ ಸುಮ್ಮನಾಗು, ಸ್ವಲ್ಪ ರಿಲ್ಯಾಕ್ಸ್ ಆಗೋ. ನಾನೇ ಕಣೋ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಮೊದಲು ಅವಳ ಕೈ ಬಿಡು, ಅವಳಿಗೆ ನೋವಾಗ್ತಿದೆ ಅವಳಿಗೆ ಅಂತ ದೀಪಿಕಾ ಕೂಗಿದ್ರು ಆದಿತ್ಯ ಮಾತ್ರ ಗೌರಿಯ ಕೈನ ಬಿಡ್ತಾನೇ ಇಲ್ಲ. ಯಾವುದೋ ಒಂದು ಕಬ್ಬಿಣದ ಸರಪಳಿ ಸುತ್ತಿದ ಹಾಗೆ ಅಷ್ಟು ಗಟ್ಟಿಯಾಗಿ ಹಿಡಿದಿದ್ದ ಗೌರಿಯ ಕೈಯನ್ನು. ಗೌರಿಗೆ ಪಾಪ ಆ ನೋವಿಗೆ ಕೈನೇ ಪುಡಿಯಾಗಿ ಹೋಗುವಂತೆ ಹಾಗೆ ಹನಿಸಿ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿತಾ ಇತ್ತು. ಆದಿತ್ಯ ಸಿಟ್ಟಲ್ಲಿ ಎಷ್ಟು ಕುರುಡಾಗಿದ್ದ ಅಂದರೆ ಗೌರಿ ಅಳ್ತಿರೋದು ಅವನ ಕಣ್ಣಿಗೆ ಬೀಳ್ತಾನೇ ಇಲ್ಲ. ದೀಪಿಕಾಗೆ ಇದನ್ನು ನೋಡಿಕೊಂಡು ಸುಮ್ಮನಿರೋಕ್ಕೆ ಕೂಡ ಆಗ್ತಿಲ್ಲ. ಮೆಲ್ಲಗೆ ಅವನ ಭುಜ ತಟ್ಟಿ ತಮ್ಮ ಪ್ಲೀಸ್ ಸುಮ್ಮನೆ ಆಗು ಅಂತ ಕೇಳಿಕೊಂಡ್ರು. ಅವಳ ಧ್ವನಿಯಲ್ಲಿ ಅಕ್ಕರೆಯೂ ಇತ್ತು, ಅಷ್ಟೇ ಬಾಹ್ಯಾನು ಕೂಡ ಇತ್ತು.
ಆಗ ಆದಿತ್ಯ ದೀಪಿಕಾ ಕಡೆ ನೋಡಿ ತಿರುಗಿ ಕಣ್ಣಂತೂ ಫುಲ್ ಕೆಂಪಗಾಗಿದೆ. ಅಕ್ಕ, ನೀನು ನನಗೆ ಸುಮ್ಮನಿರು ಅಂತ ಹೇಳ್ತಾ ಇದ್ದೀಯಾ? ಇವಳು ನನಗೆ ಒಂದು ಮಾತು ಕೂಡ ಹೇಳಲೆ ಇಷ್ಟು ಬೆಳಿಗ್ಗೆ ಎದ್ದು ಹೊರಗಡೆ ಬಂದಿದ್ದಾಳೆ ಅಂದರೆ ನಿನಗೆ ಅರ್ಥ ಆಗ್ತಿಲ್ವಾ? ನೀನು ಯಾಕೆ ಇವಳನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಕಿರುಚಿದ ಆದಿತ್ಯ. ಲೈಕ್ ಸೀರಿಯಸ್ಲಿ ಅಕ್ಕ, ಇದು ನನ್ನ ಪರ್ಸ್ನಲ್ ಜಾಗ ಅಲ್ವಾ? ಈಗ ಇವಳಿಗೋಸ್ಕರ ಇದು ಪೀಸ್ಫುಲ್ ಪ್ಲೇಸ್ ಆಗಬೇಕಾ? ಈ ಮನೆ ನನ್ನದು, ಇಲ್ಲಿ ನನ್ನದೇ ಆದ ಕೆಲವೊಂದು ರೂಲ್ಸ್ ಇದೆ, ಅದನ್ನು ನೀನು ಮರೆತು ಹೋಗ್ತಾ ಇದೀಯಾ? ಹಾಗಾದರೆ ಒಂದು ಕೆಲಸ ಮಾಡಕ್ಕ, ಮನೆಯಲ್ಲಿರೋ ಕೆಲಸದವರನ್ನೆಲ್ಲ ಇಲ್ಲೇ ಕರ್ಕೊಂಡು ಬಂದುಬಿಡು. ಅವರು ಕೂಡ ಇಲ್ಲೇ ಬಂದು ಗುಂಪು ಸೇರಿಕೊಂಡಿರಲಿ, ಇಲ್ಲೇ ಟೈಮ್ ಪಾಸ್ ಕೂಡ ಮಾಡಲಿ. ನಿನಗೆ ಬೇಕಿರೋದು ಇದೇನಾ ಅಕ್ಕ ಅಂತ ಹೇಳ್ತಾ ಗೌರಿ ಕೈನ ಎಷ್ಟು ಜೋರಾಗಿ ಜಾಡಿಸಿ ಬಿಟ್ಟ ಅಂದರೆ ಅವಳು ಕೆಳಗಡೆ ಬಿದ್ದು ಹೋಗುವಳೇನೋ ಅನ್ನೋ ಹಾಗೆ ಕೂದಲಳೆ ಅಂತದಲ್ಲಿ ಬಚಾವಾದ್ಲು ಗೌರಿ. ಆದಿತ್ಯನ ಅಷ್ಟು ಸಿಟ್ಟು ಈಗ ದೀಪಿಕಾ ಮೇಲೆ ತಿರುಗಿದೆ. ಅವಳ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ದಾನೆ ಆದಿತ್ಯ. ಆ ರೂಮ್ನ ಮೂಲೆ ಮೂಲೆಯಲ್ಲೂ ಅವನ ಧ್ವನಿ ಕೇಳ್ತಾ ಇದೆ. ಅವನ ಮಾತಲ್ಲಿ ಅತಿಯಾದ ದ್ವೇಷ ಮತ್ತು ಅತಿಯಾದ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಗೌರಿ ಮಾತ್ರ ಅಸಹಾಯಕಳಾಗಿ ಅಳ್ತಾ ನಿಂತಿದ್ದಾಳೆ. ದೀಪಿಕಾಗೆ ನಾನು ಮಾಡಿರೋ ತಪ್ಪಾದರೂ ಏನು ಅಂತ ಗೊತ್ತಾಗ್ತಿಲ್ಲ. ಆದಿತ್ಯನೇ ಅಲ್ವಾ ಇವಳನ್ನು ಇಷ್ಟಪಟ್ಟು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ದು. ಈಗ ಗೌರಿ ಈ ಮನೆ ಸೊಸೆ ಅಂದಮೇಲೆ ಇವಳಿಗೆ ಅತ್ತೆ ಆಶೀರ್ವಾದ ಸಿಗೋದು ಬೇಡವಾ? ಹೌದು, ಇದು ಅವ್ರ ಪರ್ಸ್ನಲ್ ರೂಮ್ ಅನ್ನೋದು ನಿಜ. ಅವರು ತಮ್ಮ ತಾಯಿ ಜೊತೆ ಮನಸ್ಸು ಬಿಚ್ಚಿ ಮಾತನಾಡೋದು, ನೋವು ನಲಿವು ಹಂಚ್ಕೊಳ್ಳೋದು ಇಲ್ಲೇ. ಯಾರನ್ನು ಕೂಡ ಈ ರೂಮ್ ಒಳಗಡೆ ಬಿಡ್ತಿರ್ಲಿಲ್ಲ ಆದಿತ್ಯ. ವರ್ಷಕ್ಕೊಂದು ಸಲ ತಾಯಿ ತಿಥಿ ಇದ್ದಾಗ ಮಾತ್ರ ಎಲ್ಲರಿಗೂ ಪರ್ಮಿಷನ್ ಇರ್ತಾಯಿತ್ತು. ಆದರೆ ತನ್ನ ಹೆಂಡತಿನೂ ಇಲ್ಲಿಗೆ ಬರಬಾರ್ದು ಅಂತ ಆದಿತ್ಯ ಅನ್ಕೋತಾನೆ ಅಂತ ದೀಪಿಕಾ ಖಂಡಿತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ತನ್ನ ಪ್ರೀತಿಯ ತಮ್ಮ ತನ್ನ ಮೇಲೆ ಅದು ಹೊಸದಾಗಿ ಬಂದಿರೋ ಹೆಂಡತಿ ಮುಂದೆ ಹೀಗೆಲ್ಲ ಕಿರ್ಚಾಡ್ತಾ ಇದ್ದಾನಲ್ಲ, ಅದನ್ನು ನೋಡಿ ದೀಪಿಕಾ ಮನಸ್ಸಿಗೆ ತುಂಬಾ ನೋವಾಯಿತು. ಅವಳಿಗೆ ಬಾಲ್ಯದ ನೆನಪೆಲ್ಲ ಬಂತು. ಆದಿತ್ಯ ಅಂದರೆ ಅವಳಿಗೆ ಪಂಚಪ್ರಾಣ. ಅವಳು ತಾಯಿನೇ ಆಗಿ ಅವನನ್ನು ಸಾಕಿ ಬೆಳೆಸಿದವಳು. ಪ್ರತಿಯೊಂದು ಜವಾಬ್ದಾರಿನೂ ಅವಳೇ ಹೊತ್ಕೊಂಡಿದ್ಲು. ದೀಪಿಕಾ ಅಂದ್ಕೊಂಡಿದ್ದು ಏನಂದರೆ, ಗೌರಿ ಈಗ ನಮ್ಮವಳು, ನಮ್ಮ ಮನೆಯವಳು, ಅವಳು ಹೊರಗಡೆ ಅವಳಲ್ಲ ಅಂತ. ತಾಯಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅವಳಿಗೆ ಹಕ್ಕಿದೆ ಅಂತ. ದೀಪಿಕಾ ಅಂದ್ಕೊಂಡಿದ್ದು ಸರಿಯೇ ಅಲ್ವಾ? ಅವಳೇ ಕರ್ಕೊಂಡು ಬರಲಿಲ್ಲ ಅಂದರೆ ಅವಳನ್ನು ಇನ್ಯಾರು ಕರ್ಕೊಂಡು ಬರ್ತಾರೆ? ದೀಪಿಕಾ ಯಾವಾಗಲೂ ಆದಿತ್ಯನ ಲೈಫ್ಗೆ ಡಿಸ್ಟರ್ಬ್ ಮಾಡೇ ಇಲ್ಲ. ಅವನಿಗೆ ಬೇಕಾದಷ್ಟು ಫ್ರೀಡಮ್ನ ಕೊಟ್ಟಿದ್ದಾಳೆ. ಆದರೆ ಆದಿತ್ಯನ ಈ ವರ್ತನೆ ಅವಳಿಗೆ ಒಂದು ವಿಚಿತ್ರವಾಗಿ ಕಾಣ್ತಾ ಇದೆ. ಅವನು ನಿಜವಾಗ್ಲೂ ಗೌರಿನ ಪ್ರೀತಿಸ್ತಾ ಇದ್ದಾನೆ ಅಂದರೆ ಯಾಕೆ ಅವನ ಲೈಫ್ನ ಪ್ರತಿಯೊಂದು ವಿಚಾರನೂ ಅವಳ ಜೊತೆ ಶೇರ್ ಮಾಡ್ಕೋತಿಲ್ಲ ಇವನು? ಇದು ಎಂಥ ಪ್ರೀತಿ? ಎಲ್ಲೂ ಈ ರೀತಿ ಪ್ರೀತಿ ಇಲ್ಲ. ಈ ಪ್ರೀತಿ ಬರೀ ನಾಟಕ ಇರಬಹುದಾ? ನಾವು ಮಾಡ್ತಿರೋದು ಅಂದರೆ ನೋಡ್ತಿರೋದು ಬರೀ ಮೇಲ್ನೋಟಕ್ಕೇನಾ? ಒಳಗಡೆ ಬೇರೆ ಏನಾದರೂ ನಡೀತಾ ಇದೆಯಾ? ಹೀಗೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದೀಪಿಕಾ ಕಣ್ಣಿಂದ ನೀರು ಬಂತು. ಆದಿತ್ಯನಿಗೆ ತನ್ನ ಮೈ ಮೇಲೆ ಎಷ್ಟೇ ಪೆಟ್ಟಾದರೂ ಬಿಸ್ನೆಸ್ನಲ್ಲಿ ಏನೇ ಪ್ರಾಬ್ಲಮ್ ಆದರೂ ತಡ್ಕೋತಾನೆ. ಆದರೆ ತನ್ನ ಅಕ್ಕ ಅಳೋದನ್ನು ಅವನಿಗೆ ನೋಡೋಕ್ಕೆ ಆಗೋದಿಲ್ಲ. ಅವನು ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ದೀಪಿಕಾ ಅಳ್ತಾ ಅಳ್ತಾ ಅಲ್ಲಿಂದ ಹೊರಟು ಹೋಗಿದ್ಲು. ಆದಿತ್ಯ ಅವಳನ್ನು ಫಾಲೋ ಮಾಡ್ಕೊಂಡು ಹೋದ. ಅವನು ಹೋಗೋವಾಗಲೂ ಕೂಡ ಅವನ ಧ್ವನಿಯಲ್ಲಿ ಅದೇ ಸಿಟ್ಟು, ಅದೇ ಕಿರಿಕಿರಿ ಇತ್ತು. ಗೌರಿ ಒಬ್ಬಳೇ ಅಲ್ಲಿ ದಿಕ್ಕಿಲ್ದ ಹಾಗೆ ನಿಂತಿದ್ದಾಳೆ. ನಾನು ಮಾಡಿರೋ ತಪ್ಪಾದರೂ ಏನು? ಈ ಮನೆಯಲ್ಲಿರೋ ಕೆಲಸದವರಿಗೆ ನನ್ನನ್ನು ಹೋಲಿಸಿ ಯಾಕೆ ಹೀಗೆ ಅವಮಾನಿಸಿದರು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಗೌರಿಗೇನು ಕೆಲಸದವರ ಮೇಲೆ ಕೀಳರಿಮೆ ಏನಿಲ್ಲ, ಆದರೆ ಅವಳು ಒಬ್ಬ ಸಾಮಾನ್ಯ ಮನುಷ್ಯಳೇ ಅಲ್ವಾ? ಆದರೆ ಆದಿತ್ಯ ಅವಳನ್ನು ಅವಮಾನ ಮಾಡಬೇಕು ಅಂತಾನೆ ಆ ಮಾತುಗಳನ್ನು ಬಳಸಿದ್ದ. ಅವಳಿಗೆ ಈ ಕಾಂಟ್ರಾಕ್ಟ್ ಒಪ್ಪಂದದ ನೆನಪಾಯಿತು. ಹಣ ತಗೊಂಡಿರೋದು ನಿಜಾನೇ, ಆದರೆ ಆದಿತ್ಯರ ಯಾವಾಗ ಬೇಕಾದರೂ ಅವಳನ್ನು ಇನ್ಸಲ್ಟ್ ಮಾಡಬಹುದು ಅಂತ ಯಾವುದೇ ಅಗ್ರಿಮೆಂಟ್ಗೂ ಅವಳು ಸಹಿ ಹಾಕಿಲ್ಲ ಅಲ್ವಾ? ಅವಳ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬಾ ದೊಡ್ಡ ಪೆಟ್ಟು ಬಿದ್ದಿದೆ ಈಗ. ಗೌರಿ ಈ ಕ್ಷಣವೇ ಇಲ್ಲಿ ಹಾಗೆ ಹೋಗಿಬಿಡಬೇಕು ಅನ್ನುವಷ್ಟು ಬೇಜಾರಾಗ್ತಿದೆ. ಅವಳಿಗೆ ಈ ಮನೆಗೆ ಬಂದು ತಪ್ಪು ಮಾಡಿಬಿಟ್ನಾ? ಲೈಫ್ ಪೂರ್ತಿ ಇದೇ ರೀತಿ ಅವಮಾನಗಳನ್ನು ಸಹಿಸ್ಕೋಬೇಕಾ ಅಂತ ಅನ್ಕೋತಿದ್ದಾಳೆ. ಎದೆ ಭಾರವಾಗಿ ಮಾತು ಬರದೆ ಒಂದು ಗೊಂಬೆಯ ರೀತಿ ಅಲ್ಲಿ ನಿಂತುಬಿಟ್ಟಿದ್ದಾಳೆ ಗೌರಿ. ಈ ಕತೆ ಮುಂದುವರಿಯೋದು
ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.